ಈ ಕಡೆ ಮ್ಯಾನೇಜರು, ಆ ಕಡೆ ಡಯಟಿಷಿಯನ್, ಇನ್ನೊಂದು ಕಡೆ ಪರ್ಸನಲ್ ಟ್ರೈನರು. ಇವ್ರನ್ನೆಲ್ಲ ತಂದು ಗುಡ್ಡೆ ಹಾಕು, ನನ್ನ ಸ್ಯಾಲ್ರಿ ಎಲ್ಲ ಅವ್ರಿಗೆ ಹೋಗುತ್ತೆ. ನಾನೇನು ಸಲ್ಮಾನ್ ಖಾನ? ಯಾರು ಗೊತ್ತು, ಮುಂದಕ್ಕೆ ಅವ್ರಿಗಿಂತ ದೊಡ್ಡ ಸ್ಟಾರ್ ಆಗ್ಬೋದು ನೀವು. ಇಟ್ಕೊಳ್ಳಿ, ಪರವಾಗಿಲ್ಲ. ಏನೇ ಹಿಂಗೆಲ್ಲ ಮಾತಾಡ್ತೀಯ? ಆ ವರ್ಡ್ ಸೌಂಡಿಂಗ್ ಚೆನ್ನಾಗಿಲ್ಲ ಕಣೆ. ಯಾವ ವರ್ಡು? ಅದೇ ಇವಾಗ ಹೇಳಿದ್ಯಲ್ಲ. ನಾನು ಹಂಗೆ ಹೇಳಿಲ್ಲ ಅಲಕ್ಕಿ ಅವ್ರೆ, ನೀವು ಒಳ್ಳೆ. ಶೋಕಿಗೋಸ್ಕರ ಒಂದು 4 ಜನರನ್ನ ಹಿಂದೆ ಇಟ್ಕೊಂಡು ಸ್ಟಾರ್ ಅಂತ ಮೆರಿಬೋದೋ ಏನೋ. ಬಟ್ ನನಗೆ ಆ ಥರ ಚಿಲ್ಲರೆ ಶೋಕಿ ಎಲ್ಲ ಇಲ್ಲ ಗೀತಾ. ಇಷ್ಟು ದಿನ ನಾನು ಫಿಟ್ ಆಗಿರ್ಲಿಲ್ವಾ? ನಾನು ಕಬಡ್ಡಿ ಆಡಿಲ್ವಾ? ನನಗೆ ಯಾರಾದರೂ ಏನಾದರೂ ಹೇಳ್ಕೊಟ್ರಾ? ನೋ ಗೀತಾ, ನನಗೆ ನನ್ನ ಹೇಗೆ ನೋಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. ನೀವ್ ಸುಮ್ನಿರಿ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ನೀವ್ ಅವಾಗ ಆಡ್ತಿದ್ದಿದ್ದೇ ಬೇರೆ, ಇವಾಗ ಆಡ್ತಿರೋದೇ ಬೇರೆ. ಇವಾಗ ಪ್ರೊಫೆಷನಲ್ ಆಗಿ ಕಬಡ್ಡಿ ಲೀಗ್ ಆಡ್ತಿದ್ದೀರಾ, ಎಲ್ಲ ಅದಕ್ಕೆ ತಕ್ಕಂಗೆ ಇರ್ಬೇಕು. ನೋಡ್ ಗೀತಾ, ನೀನ್ ಏನೇನೋ ತಲೆಹರಟೆ ಮಾಡಿ ಏನೇನೋ ವಹಿಸ್ಬೇಡ. ನನಗೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಐ ಕಾಂಟ್ ಹ್ಯಾಂಡಲ್ ಇಟ್. ನೋಡ್ ಗೀತಾ, ನನಗೆ ಒಬ್ಬನೇ ಇರಬೇಕು, ನನ್ನ ಕೆಲಸ ನಾನೇ ಮಾಡ್ಕೋಬೇಕು. ಇಷ್ಟು ದಿನ ಅದನ್ನೇ ಫಾಲೋ ಮಾಡ್ತಾ ಇದ್ದೆ. ಇವಾಗ ಇಷ್ಟೊಂದೆಲ್ಲ ಚೇಂಜಸ್ ಆಗಿ ಇಷ್ಟೊಂದೆಲ್ಲ ಜನ ಸುತ್ತ ಬಂದ್ಬಿಟ್ರೆ ನನಗೆ ಸಫೋಕೇಟ್ ಆದಂಗೆ ಆಗುತ್ತೆ. ನೋಡು, ನನಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾರು ಆರ್ಡರ್ ಮಾಡಬಾರ್ದು. ಆರ್ಡರ್ ಮಾಡಿದ್ರೆ ನನ್ಗೆ ಕೆಟ್ಟು ಕೋಪ ಬರುತ್ತೆ. ಮತ್ ನಾನ್ ಹೇಳಿದ್ದೆಲ್ಲ ಕೇಳ್ತೀರಾ? ಹಾಗಾದ್ರೆ ಬರೋಳ್ನು ಹೆಂಡತಿ ಅಂತ ಅನ್ಕೋಬೇಕಾ? ಹಾಗೇನ್ ಹೇಳಿಲ್ಲ ನಾನು. ನನಗೆ ಮ್ಯಾನೇಜರೇ ಬೇಕಾಗಿರ್ಲಿಲ್ಲ, ಆದರೂ ಫೋರ್ಸ್ ಮಾಡಿ ಅಪಾಯಿಂಟ್ ಮಾಡಿದ್ದೆ. ಅವ್ರು ನನ್ನ ಡೇಟ್ಸ್ ಮ್ಯಾನೇಜ್ ಮಾಡಿ ನನ್ನಿಂದ ದೂರ ಇದ್ರೆ ಸಾಕು, ಅಷ್ಟೇ. ನಮ್ಮ ತಾತನ ಕಾಲದಿಂದನೂ ಹಾಗೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಈಗಲೂ ಅಷ್ಟೇ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಯಾವ ತೊಂದರೆನೂ ತಗೋಬೇಡ, ನಿನ್ನ ಕೈ ಮುಗಿತೀನಿ. ಆಯ್ತು ಬಿಡಿ, ನಾನೇನು ಮಾಡಲ್ಲ. ನಿಮ್ ಕೆಲಸ ನೀವೇ ಮಾಡ್ಕೊಳ್ಳಿ. ಕಾಫಿ ಬೇಕು ಅಂತ ಕೇಳಿದ್ರಿ ತಾನೆ, ಹೋಗಿ ನಿಮ್ ಕಾಫಿ ನೀವು ಮಾಡ್ಕೊಳ್ಳಿ. ಹಲೋ, ಇವೆಲ್ಲ ಕತೆ ಬೇಡ, ಹೋಗಿ ಕಾಫಿ ಮಾಡ್ಕೊಂಬಾ. ಓಹೋ, ಮತ್ತೆ ಹೇಳಿದ್ರಿ ನಮ್ ಕೆಲಸ ನಾವೇ ಮಾಡ್ಕೋಬೇಕು ಅಂತ, ಹೋಗಿ ಮಾಡ್ಕೊಳ್ಳಿ. ನಿನ್ನ ಹೆಂಡತಿಂತ ಯಾಕೆ ಇಟ್ಕೊಂಡಿರೋದು? ಹೋಗೆ ಹೋಗ್ ಕಾಫಿ ಮಾಡ್ಕೊಬಾ, ಹೋಗು. ನೀನೇನೆ ನನ್ ದತ್ತ ಅನ್ಕೊಂಡೆ. ಯಾಕೆ ಎಲ್ಲಿ ಹೋದ್ರು ದತ್ತಣ್ಣ? ನೋಡೆ ಇನ್ನೂ ಬಂದಿಲ್ಲ. ಪಿಂಕಿನ್ ಜೊತೆಲಿ ಕರ್ಕೊಂಡ್ ಬರ್ತೀನಿ ಅಂತ ಹೋದ. ನೋಡ್ ಬರಕ್ ಒಪ್ಕೊಂಡ್ಲೋ ಇಲ್ವೋ? ಬರ್ತಾಳೆ ಬಿಡಿ. ದತ್ತಣ್ಣ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಪಿಂಕಿ ದತ್ತಣ್ಣನ ಜೊತೆಗೆ ಬರ್ತಾಳೆ ಅಂತ ಅರ್ಥ. ಅದೇಗೆ ಅಷ್ಟ್ ಗ್ಯಾರಂಟಿಯಾಗಿ ಹೇಳ್ತೀಯ? ಇನ್ನೇನ್ ಮತ್ತೆ, ಪಿಂಕಿ ಬರಲ್ಲ ಅಂತ ಹೇಳಿದಿದ್ರೆ ದತ್ತಣ್ಣ ಬೇಜಾರ್ ಮಾಡ್ಕೊಂಡು ಮನೆಗ್ ಬಂದಿರ್ತಿದ್ರು. ಪಿಂಕಿ ಹೂ ಅಂದಿರೋದಕ್ಕೆ ಎಲ್ಲಾದ್ರೂ ಹೋಟೆಲ್ಗೋ ಐಸ್ ಕ್ರೀಮ್ ಪಾರ್ಲರ್ಗೋ ಹೋಗಿ ಖುಷಿಯಾಗಿ ಮಾತಾಡ್ಕೊಂಡು ಕಾಲ ಕಳೀತಿರ್ತಾರೆ. ಆತರ ಆದ್ರೆ ಖುಷಿನೇ. ಆದ್ರೆ ಅವ್ನ್ ಹೋದವನು ಅಲ್ಲೇನಾಗಿದ್ಯೋ ಏನೋ. ಒಂದ್ ಫೋನ್ ಮಾಡಿ ನೋಡೆ. ಇರಿ, ಮಾಡ್ತೀರಿ. ಮಂಗಳಕ್ಕ, ಅರೆ ಲತಾ, ಪಾಪ ಪಕ್ಕದಲ್ಲೇ ಅತ್ತೆ ಮನೆ ಇದ್ರು ಪ್ರೀತಿ ವಿಶ್ವಾಸದಿಂದ ಇಲ್ಲಿಗೆ ಬರ್ತೀಯಲ್ಲ, ತುಂಬಾ ಸಂತೋಷ. ಇಲ್ಲ ಮಂಗಳಕ್ಕ, ಅತ್ತೆ ಮನೆಗೆ ಅಂತಾನೆ ಬಂದೆ. ಮನೆ ಬೀಗ ಹಾಕಿತ್ತಲ್ವಾ, ಅದಕ್ಕೆ ಎಲ್ಲಿಗೋದ್ರು ಅಂತ ಕೇಳೋಣ ಅಂತ ಇಲ್ಲಿಗೆ ಬಂದೆ. ಹೌದಾ? ಬೆಳಿಗ್ಗೆನೆ ಅಮ್ಮ ಮಗಳು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಿದ್ ನಾನು ನೋಡ್ದೆ. ಇಬ್ರು ಒಟ್ಟಿಗೆ ಹೋದ್ರಾ? ಇಬ್ರು ಒಟ್ಟಿಗೆ ಹೋಗಿದ್ದನ್ನ ನೀವು ನೋಡಿದ್ರಾ? ಹೂನಪ್ಪ, ನೋಡ್ದೆ. ಯಾಕೆ ಹೀಗೆ ಕೇಳ್ತಾ ಇದೀಯಾ? ನಾನು ದಾರಿಲಿ ಬರ್ತಾ ಪಿಂಕಿ ಒಬ್ಳನ್ನೇ ನೋಡ್ದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಒಬ್ಳೆ ಇದ್ಲಾ? ಜಲ್ಜಕ್ಕ ಅವಳನ್ನೇ ಬಿಟ್ಟು ಬೇರೆ ಎಲ್ಲಿ ಹೋಗ್ತಾರೆ? ಏನೋ ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ರೀ. ಬರೋದು ಲೇಟು ಅಂದರೆ ನಾನು ಹೊರಟಿರ್ತೀನಿ. ದತ್ತ, ಒಂದ್ ನಿಮಿಷ.
ನಿನ್ನ ಹತ್ರ ಒಂದು ಮಾತು ಹೇಳಬೇಕಿತ್ತು. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ. ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ದೂರ ಇರೋದು ಅಷ್ಟು ಒಳ್ಳೇದಲ್ಲ. ಅದೇನೇ ಇದ್ರೂ ಆದಷ್ಟು ಬೇಗ ಇತ್ಯರ್ಥ ಮಾಡ್ಕೊಂಬಿಡಿ. ಇಲ್ಲದೆ ಹೋದ್ರೆ ಆ ಜಲ್ಜಕನ್ ಹುಚ್ಚು ಆಲೋಚನೆಗಳಿಗೆ ನಿನ್ನ ಸಂಸಾರ ಹಾಳಾಗತ್ತೆ ಅಷ್ಟೆ. ಹಾಳಾಗೋಗುತ್ತೆ ಅಂದರೆ ಏನರ್ಥ? ಏನಂತ ಹೇಳಿ ಹೇಳಿ. ಅದು ದತ್ತ, ಜಲ್ಜಕ್ಕ ಪಿಂಕಿನ ನಿನ್ನಿಂದ ದೂರ ಮಾಡಿ ಅವಳಿಗೆ ಬೇರೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಫೋನ್ ತಗೋತಾ ಇಲ್ಲ ದತ್ತಣ್ಣ. ಪಿಂಕಿ ಎದುರುಗಡೆ ಇದ್ದಾಳಲ್ವಾ, ಅದಕ್ಕೆ ಮಾತಾಡೋದಕ್ಕೆ ಸಂಕೋಚ ಇರ್ಬೇಕು. ಇದು ಒಳ್ಳೇದಾಯ್ತಲ್ಲೇ. ಬರ್ತಾ ಇದೀವಿ, ಇನ್ ಸ್ವಲ್ಪ ಹೊತ್ನಲ್ಲಿ ಮನೆಗೆ ಬರ್ತೀವಿ, ಪಿಂಕಿನೂ ಕರ್ಕೊಂಡ್ ಬರ್ತೀವಿ ಅಂದ್ರೆ ಅದ್ರಲ್ಲೇನೆ ಮುಚ್ಚಿಡೋದು? ಗಂಡ ಹೆಂಡತಿ ಮಾತಾಡೋದು ತುಂಬಾ ಇರುತ್ತಲ್ವಾ, ಜಗಳ ಆಡಿ ಕಾಂಪ್ರಮೈಸ್ ಆದ್ಮೇಲೆ ಮಾತಾಡ್ಲಿ ಬಿಡಿ. ನಾವ್ಯಾಕೆ ಅವ್ರ ಪ್ರೆಷಿಯಸ್ ಟೈಮ್ನ ಹಾಳು ಮಾಡ್ಬೇಕು? ಹಾಗಂತ್ಯ? ಸರಿ ಹಾಗಾದ್ರೆ ಓಕೆ ಓಕೆ. ಪಿಂಕಿಗೆ ಬೇರೆ ಮದುವೆನಾ? ಏ ಹಾಗಂತ ನಾನು ಹೇಳ್ತಿಲ್ಲ. ಜಲ್ಜಕ್ಕನೇ ಹಾಗಂತ ಬಂದು ನನ್ನ ಹತ್ರ ಹೇಳಿದ್ರು. ಆಮೇಲೆ ಚಾಡಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ನನ್ನ. ದತ್ತ, ಆದಷ್ಟು ಬೇಗ ಇದೆಲ್ಲ ಸರಿ ಮಾಡ್ಕೊ. ಪಿಂಕಿನ ನಿಮ್ಮನೆ ಕರ್ಕೊಂಡು ಹೋಗು. ಏನೋ ನಿಮ್ ಜೀವನ ಸರಿಯಾಗಿರ್ಲಿ ಅಂತ ಹೇಳ್ದೆ. ಈಗಾಗ್ಲೇ ಹುಡುಗನ್ನ ಹುಡ್ಕೋದಕ್ ಶುರು ಮಾಡಿರ್ಬೇಕು ಅನ್ಸುತ್ತೆ. ಥ್ಯಾಂಕ್ಸ್. ಏನೇನಾಗತ್ತೋ ಏನೋ. ಜಲ್ಜಕ್ಕ ನಿನ್ನಿಂದ ದೂರ ಮಾಡಿ ಅವಳಿಗೆ ಬೇರೆ ಮದುವೆ ಮಾಡಿ ಅನ್ಕೊಂಡಿದ್ದಾರೆ. ಬಾರ ಆಚೆ. ಜಲ್ಜ ಅತ್ತೆ ಬರ್ರಿ ಆಚೆಗೆ. ನನಗೆ ಮೋಸ ಮಾಡ್ತಾರೆ. ಅತ್ತೆ 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 ನೀನ್ ಕತ್ತೆ ಬಾ ಆಚೆಗೆ. ಬಾರೆ ನನಗೆ ಮೋಸ ಮಾಡಿದ್ಯಾ? ಬಾರೆ ಬಾರೆ. ನನಗೆ ಮೋಸ ಮಾಡ್ತಿರೋದು ನಾಚಿಕೆ ಆಗುತ್ತೆ. ಸರಿ ನಿಂತ್ಕೊಳ್ರಿ. ಏನದು ಗೊತ್ತಾಗಲ್ವಾ? ಏನ್ ಹೀಗಾಡ್ತಿದ್ಯಾ? ಮತ್ತೆ ಬರ್ರೆ ಕತ್ತೆ. ಇದೇನೆ ಇದು ಹೀಗೆ ಕುಡ್ಕೊಂಡ್ ಬಂದಿದ್ದಾನೆ. ನೀನ್ ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಯಾಕೆ ಕೂಗಾಡ್ತಿದ್ದೀರಾ? ಏನಾದ್ರೂ ಮಾತಾಡೋದಿದ್ರೆ ಒಳಗಡೆ ಬಂದು ಮಾತಾಡಿ. ಓ ಒಳಗ್ ಕರಿತೀಯಾ? ಏನಂತ ಕರಿತೀಯವ? ಆಜಿ ಗಂಡ ದತ್ತ ಅವ್ರೆ ಒಳಗ್ ಬನ್ನಿ ಅಂತನಾ? ನಿನ್ನ ದತ್ತ ನಂಗೆಲ್ಲ ಗೊತ್ತು.
ಮಗಳು ಬಾಳನ್ನ ಹಾಳು ಮಾಡ್ತಿರೋ ಅಂತ ಕತ್ತೇನೆ. ದತ್ತ ಅವ್ರೆ, ಸ್ವಲ್ಪ ನಾಲ್ಕಿನ ಬಿಗಿ ಹಿಟ್ ಮಾತಾಡಿ. ನಮ್ಮಮ್ಮನ ಬಗ್ಗೆ ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಸಾಕು, ಸುಮ್ಮನೆ ನಿಂತ್ಕಳೆ. ಇನ್ನೇನೇ ಅಂತಾರೆ, ಮಗಳು ಅಳಿನ ದೂರ ಮಾಡಿ ಮಗಳಿಗೆ ಇನ್ನೊಂದು ಮದುವೆ ಮಾಡಕ್ ಹೊರಟಿರೋ ಅಂತ ಮಹಾ ರಾಕ್ಷಸಿ ನಮ್ಮ ಮಾಜಿ ಅತ್ತೆ. ದತ್ತ ಅವ್ರೆ, ಸುಮ್ನೆ ಏನೇನೋ ಮಾತಾಡ್ಬಿಡಿ. ಸಾಕು ಸುಮ್ಮನೆ ಅದರಮ್ಮೆ ನಡ್ಕೊಳ್ಬೇಡಿ. ಅಮ್ಮ ಮಗಳು ಅಲ್ಲ, ಅಮ್ಮ ಮಗಳು ಸೇರ್ಕೊಡಿ ದೊಡ್ಡ ಡ್ರಾಮಾ ಮಾಡ್ತಿದ್ದೀರಾ. ಇಷ್ಟ ದಿನ ಈ ಗಂಡ ಬೇಕಿತ್ತು, ಅವ್ನು ಆಸ್ತಿ ಬೇಕಿತ್ತು. ಈಗ ಹೊಸ ಗಂಡ ಬೇಕಾ ನಿಂಗೆ? ದತ್ತ ಅವ್ರೆ, ಡೋಂಟ್ ಶಾಕ್, ಸೈಲೆನ್ಸ್. ನಾನೇ ನನ್ನ ಕಣ್ಣಾರು ನೋಡಿದ್ದೀನಿ. ಹುಡ್ಕೊಂಡ್ ಬಂದು ಯಾರನ್ನ ನೋಡಿ ಏನೇನೋ ಮಾತಾಡ್ತಿದ್ಯಾ? ಸುಮ್ನೆ ಹೋಗೋ. ಅದು ಬಿಡ್ರಿ, ನಾನು ಇನ್ನೊಂದು ಮದ್ವೆ ಆಗ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನೇ. ಮಗಳಕ್ಕ, ಗುಡ್ ನೈಟ್, ಗುಡ್ ಮಾರ್ನಿಂಗ್. ಅನ್ಕೊಂಡೆ ಕಣೆ ಈ ಕೆಲಸ ನಿಂದೆ ಅಂತ. ಇಂಥ ವಿಷಯನೆಲ್ಲ ಹರಡೋದು ನೀನೇನೆ. ಊರಲ್ಲೆಲ್ಲ ಡಂಗೂರ ಹೊಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಊರಿಗೆಲ್ಲ ಏನು ಡಂಗುರ ಸಾರಿಲ್ಲ. ಯಾರಿಗೆ ವಿಷಯ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸಿದೀನಿ ಅಷ್ಟೇ. ಯಾಕೆ ನೀವು ಮಾತಾಡಿದ್ ಸುಳ್ಳ? ನಾನ್ 1000 ಹೇಳ್ತೀನಿ ಕಣೆ, ಅದನ್ನ ಹೋಗಿ ಚಾಡಿ ಚುಚ್ಚಿಬಿಡೋದಾ? ನೀವು 1000 ಹೇಳ್ತೀರಾ, ಆದ್ರೆ ನೀವು ಹೇಳಿದಿನ ನಿಮ್ ಮಗಳು ಕೇಳಿಸ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದಲ್ಲ. ಒಂದು ಮಾತು ಹೇಳದ್ಲ, ದತ್ತನ ಬಿಟ್ಟು ಬೇರೆಯವ್ರ ಜೊತೆ ಮದುವೆ ಮಾಡ್ಕೊಳ್ಳಲ್ಲ ಅಂತ. ನಿಮ್ ತಾಳಕ್ ತಕ್ಕಂಗೆ ಅವಳು ಕುಣಿತಿದ್ದಾಳೆ, ಅದಕ್ಕೆ ಹೋಗ್ಬಿಟ್ಟು ಹೇಳ್ದೆ. ನಾನ್ ಸುಮ್ನೆ ಇದ್ದೆ ಅಂತ ನಿಮಗ್ ತಿಳಿದ ಹಾಗೆಲ್ಲ ಹೇಳ್ಬಿಡೋದಾ? ಮಗಳಕ್ಕ, ದೇ ಸುಬ್ಬಿರಿ, ನಾನು ಮಾತಾಡ್ತೀನಿ. ಐ ವಿಲ್ ಸ್ಪೀಕ್. ನಾನು ಬಂದಿರೋದೇ ಅದಕ್ಕಲ್ವಾ, ನಾನು ಮಾತಾಡ್ತೀನಿ. ಕಿರ್ಚಾಡ್ಬೇಡದತ್ತ. ಕಿರ್ಚಾಡಿದ್ರೆ ಹೋಗೋದು ನಿನ್ ಮರ್ಯಾದೆನೆ. ನಾನ್ ಪಿಂಕಿಗೆ ಇನ್ನೊಂದು ಮದ್ವೆ ಮಾಡಿಸ್ತಾ ಇದ್ದೀನಿ ಅಂತ ಊರವ್ರಿಗೆಲ್ಲ ಗೊತ್ತಾದ್ರೆ ನಿನ್ ವಿಷಯನೂ ಎಲ್ರಿಗೂ ಗೊತ್ತಾಗತ್ತೆ. ಅಯ್ಯೋ ಅಬ್ಬ ಅತ್ತೆ, ನಿಮ್ಗೆ ಮರ್ಯಾದೆ ಇಲ್ಲ ನೋಡ ಪಿಂಕಿ. ನಿಮ್ಮಮ್ಮ ನನ್ನ ಮರ್ಯಾದೆ ಬಗ್ಗೆ ಮಾತಾಡ್ತಾರೆ. ಇವಳೇ ನನ್ನ ಪ್ರಪಂಚ ಅನ್ಕೊಂಡಿದ್ದೆ. ಇವಳಿಗೆಲ್ಲ ವಿಷಯ ಗೊತ್ತಾಗೋಯ್ತು. ಇನ್ನು ಬೇರೆಯವ್ರಿಗೆ ಗೊತ್ತಾದ್ರಷ್ಟು ಬಿಟ್ರೆಷ್ಟು. ಇವಳೇ ನನ್ ಬಿಟ್ಟು ಹೋಗ್ತಿದ್ದಾಳೆ. ಹೇಳಿ ಅತ್ತೆ, ಅವಳು ನಂಗೆ ಮೋಸ ಮಾಡ್ತಿದ್ದಲ್ಲೋ ಇಲ್ವೋ ಹೇಳಿ, ಮಾತಾಡಿ. ಮೋಸ ಅತ್ತೆ, ನಾನು ಮಾಡಿದ ತಪ್ಪಾಯ್ತು ಅಂತ ಹೇಳಿ ಇವಳು ಕಾಲಿಗೆ ಬಿದ್ದು ವಾಪಸ್ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಇವಳು ಯಾವ ಒಂದ್ ಜೊತೆನೂ ಓಡಾಡ್ತಿದ್ದಾಳತ್ತೆ. ಏಯ್, ಗಂಡ ಬಿಟ್ಟು 2 ದಿನಕ್ಕೆ ನಿಂಗೆ ಇನ್ನೊಬ್ಬ ಬೇಕೇನೆ? ಅಸಹ್ಯವಾಗಿ ಬಾಳ್ ಬಂದಂಗ್ ಮಾತಾಡ್ಬೇಡಿ. ಓ, ಮಾತಾಡ್ಬಿಟ್ರೆ ಅಸಹ್ಯ ಅಂತೆ, ಇವ್ರು ಮಾಡಿದ್ರೆ ಅದೇನೋ. ಏಯ್ ದತ್ತ, ಏನೇನೋ ಮಾತಾಡ್ಬೇಡ. ಏನ್ ಅನ್ಕೊಂಡಿದ್ಯಾ ನನ್ ಮಗಳನ್ನ? ನೀನು ಕುಡ್ದಿದ್ಯಾ? ಆಮೇಲೆ ಏನೇನೋ ಮಾತಾಡ್ತಿದ್ಯಾ? ಜಲ್ಜಾ, ಯಾವಂದ್ರೆ ಕುಡ್ದಿರೋದು, ಯಾವಂದ್ರಿಗೆ ಹೇಳ್ತಿದ್ದೀರಾ? ನಾ ಕುಡ್ದಿಲ್ಲ. ನನ್ನ ಮನ್ಸಲ್ಲಿರೋದು ನಾನು ಹೇಳ್ತಾ ಇರೋದು. ನೀವ್ ಹೀಗ್ ಮಾತಾಡ್ತಿರೋ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಓ, ಎಂತ ಕೆಲಸ ಆಗೋಯ್ತಪ್ಪ. ಅಯ್ಯೋ, ನೀನು ನಂಗೆ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಏಯ್, ನಿಮ್ಮಿಬ್ರು ನಾವು ಸುಮ್ಮನೆ ಬಿಡಲ್ಲ. ಆವಾಗಿಂದ ಇದನ್ನೇ ಹೇಳ್ತಾ ಇದ್ಯಾ? ಏನಪ್ಪ ಮಾಡ್ತೀಯಾ? ಓ, ಏನ್ ಮಾಡ್ತೀನಿ ಅಂತ ಕೇಳ್ತಿದ್ದೀರಾ? ನೋಡಿ ಈಗ. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮಗಳುಗಳಿಗೆ ದೂರ ಮಾಡಿದಂತ ಜಲ್ಜಾ ದೇವಿ, ಜಲ್ಜಂಗೆ ಧಿಕ್ಕಾರ. ಗಂಡಂಗ್ ಮೋಸ ಮಾಡಿರೋ ಪಿಂಕಿಗೆ ಧಿಕ್ಕಾರ, 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 ಧಿಕ್ಕಾರ. ಇಬ್ರಿಗೂ ಧಿಕ್ಕಾರ.
ನಿಮ್ಮ ಯೋಗ್ಯತೆ ಏನು ಅಂತ ಇಡೀ ಊರಿಗೆ ಗೊತ್ತಾಗಬೇಕು. ನನ್ನ ಹೆಂಡ್ತಿನ ಬೇರೆಯವ್ರ ಜೊತೆ ಮದುವೆ ಮಾಡ್ತೀರಾ? ಹೀಗೆಲ್ಲ ಆಡ್ಬೇಡ ದತ್ತ. ಅಕ್ಕ ಪಕ್ಕದವರೆಲ್ಲ ನೋಡ್ತಿದ್ದಾರೆ, ಮರ್ಯಾದೆ ಹೋಗುತ್ತೆ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನಿನ್ಗೆ ಏನೇ ಆಗಿದೆ ನಿನ್ ಗಂಡಗೆ ಸ್ವಲ್ಪ ಹೇಳೆ. ಸತ್ತವ್ರೆ, ದಯವಿಟ್ಟು ಏನೇ ಇದ್ರು ಒಳಗಡೆ ಬಂದು ಕುತ್ಕೊಂಡು ಮಾತಾಡಿ. ಇಲ್ಲಿ ಕುತ್ಕೊಂಡು ಮಾತಾಡ್ಬೇಡಿ. ಹೇಳಿ ಅದ್ಗೆ. ಏನೇ ಗುಂಡಮ್ಮ ಇದು? ದತ್ತ ಹಿಂಗ್ ಮಾಡ್ತಿದ್ದಾನೆ. ಏನ್ ಮಾಡ್ತಿದ್ದಾರೆ? ಇದಾರ ಅಲ್ಲೇ? ಎಷ್ಟೊತ್ತಿಂದ ರಂಪ ರಾಮಾಯಣ ಮಾಡ್ತಿದ್ದಾನೆ ಗೊತ್ತಾ? ಅದೇನ್ ಗೊತ್ತಾ, ದತ್ತಣ್ಣ ಮತ್ತೆ ಪಿಂಕಿ ಒಂದ್ ಸಣ್ಣ ಜಗಳ ಮಾಡ್ಕೊಂಡಿದ್ರು. ಅದಕ್ಕೆ ಪಿಂಕಿ ಅಮ್ಮನ್ ಮನೆಗೆ ಹೋಗ್ತೀನಿ ಅಂತ ಹೊರಟ್ಬಿಟ್ಟಿದ್ಲು. ದತ್ತಣ್ಣ ಕರ್ಕೊಂಡ್ ಬರ್ತೀನಿ ವಾಪಸ್ ಪಿಂಕಿನ ಅಂತ ಹೋಗಿದ್ದಾರೆ. ಅಯ್ಯೋ, ಕರ್ಕೊಂಡ್ ಹೋಗೋದ್ ಎಲ್ಲಿಂದ ಬಂತು? ಕುಡ್ಕೊಂಡ್ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾನೆ. ಯಾರ್ ಮಾತು ಕೇಳ್ತಾ ಇಲ್ಲ ಕಣೆ. ಧರಣಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅತ್ತೆನ ಹೆಂಡತಿನ ಹರಾಜ್ ಹಾಕ್ತಿದ್ದಾನೆ. ಏನ್ ಹೇಳ್ತಿದ್ದೀರಾ? ದತ್ತಣ್ಣ ಕುಡಿತಾರ? ಅಯ್ಯೋ, ಸುಳ್ಳು ಹೇಳಕ್ ನನಗೇನು ಹುಚ್ಚನೆ? ಊರಿನ ಜನ ಎಲ್ಲ ಬಂದು ನಿಂತ್ಕೊಂಡು ನೋಡ್ತಿದ್ದಾರೆ. ಮರ್ಯಾದೆ ಹೋಗ್ತಿದೆ. ಬೇಕಾದ್ರೆ ನೀನು ಬಂದು ನೋಡು. ಅವ್ರ ಮಧ್ಯೆ ಏನಾದ್ರೂ ಜಗಳ ಆಯ್ತಾ ಅಲ್ಲಿ? ಹೂ ಕಣೆ, ಅತ್ತೆಗ್ ಧಿಕ್ಕಾರ, ಹೆಂಡತಿಗ್ ಧಿಕ್ಕಾರ ಅಂತ ಜೋರ ಕೂಗಾಡ್ತಿದ್ದಾನೆ. ಅವನು ಏನ್ ಹೇಳ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ ಅವನ್ಗೆ ಗೊತ್ತಾಗ್ತಾ ಇಲ್ಲ. ಹಾಗೆಲ್ಲ ಮಾಡಿದ್ರ? ನೋಡಿ ಗುಂಡಮ್ಮ, ಆದಷ್ಟು ಬೇಗ ಬಂದು ಅವನ್ನ ಕರ್ಕೊಂಡು ಹೋಗೋದಿಕ್ಕೆ ವ್ಯವಸ್ಥೆ ಮಾಡು. ಇಲ್ಲದೆ ಹೋದ್ರೆ ಮರ್ಯಾದೆ ಹೋಗೋದು ನಿಮ್ಮನೇದೆ. ಜಲ್ಜಕ್ಕಂಗೇನು ಅವ್ರಿಗೆ ಏನಾದ್ರೂ ಅರ್ಗಿಸ್ಕೋತಾರೆ. ನಿಮ್ ಪಾಡಿಗೆ ನೀವು ಬಂದು ಮೊದಲು ಅವ್ರನ್ನ ಕರ್ಕೊಂಡು ಹೋಗು. ಸರಿ, ನಾನು ಈಗ್ಲೇ ಬರ್ತೀನಿ. ಯಾರ್ದೇ ಫೋನು? ಮಂಗ್ಲತ್ಗೆ ಫೋನ್ ಮಾಡಿದ್ರು ಅಮ್ಮ. ಏನಂತೆ? ದತ್ತಣ್ಣ ಕುಡಿದ್ಬಿಟ್ಟು ಹೋಗಿ ಜಲ್ಜಕ್ಕನ್ ಮನೆ ಮುಂದೆ ಜಗಳ ಮಾಡ್ತಿದಾರಂತೆ. ಏನೋ ನಮ್ದತ್ತ ಕುಡಿಯೋದ, ಕುಡ್ದೋಗ್ ಜಗಳ ಆಡೋದ? ಮಂಗ್ಲತ್ಗೆ ನೋಡ್ಬಿಟ್ಟು ಫೋನ್ ಮಾಡಿದಾರಲ್ಲ. ಯಾ ಮಂಗಳ ಒಂದು ಇಷ್ಟಿದ್ರೆ ಆ ಜಲ್ಜನ್ ತರ ಇಷ್ಟು ಉದ್ದ ಹೇಳ್ತಾಳೆ. ಸುಮ್ಮನೆ ಆದ್ರೂ ಅಮ್ಮ, ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ. ದತ್ತಣ್ಣ ಫೋನ್ ಬೇರೆ ಎತ್ತಿಲ್ಲ. ಯಾವ್ದಕ್ಕೂ ಒಂದ್ಸತಿ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಹೋಗಿ ನೋಡು. ಬರ್ತೀನಮ್ಮ. ಧಿಕ್ಕಾರ, ನ್ಯಾಯ ಬೇಕು. ಏನ ಆಗ ನೋಡ್ತೀಯ? ನಿಂಗೋಸ್ಕರ ಮುಳುಗೆ ಹೋಗ್ತೀನಲ್ಲೇ. ಧಿಕ್ಕಾರ 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 ಧಿಕ್ಕಾರ. ಬಾಯಿ ಬಂದಂಗ ಅಸಹ್ಯವಾಗಿ ಮಾತಾಡ್ಬೇಡಿ. ಎಲ್ರು ನೋಡ್ತಿದ್ದಾರೆ. ಡೋಂಟ್ ಟಚ್ ಮೀ. ಮನೆ ಒಳಗ್ ಬರ್ಬೇಕಂತೆ. ಅಸಹ್ಯ. ನನ್ ಮಾತಿಗೆ ಬೆಲೆ ಕೊಡೋದಾದ್ರೆ ಒಳಗಡೆ ಬನ್ನಿ. ನಿನ್ ಮಾತಿಗೆ ಬೆಲೆನಾ? ನಿನ್ನಂತ ಒಳ್ಳೆ ಪ್ರೀತಿ ಮದುವೆ ಆದ್ಮೇಲೆ ನಾನು ನನ್ ಕರ್ವ. ಅದೇ ಮಾತನ್ನ ನಾನ್ ನಿಮ್ಗೆ ಹೇಳಿದ್ರೆ ಹೇಳ್ತೀಯ. ಇಲ್ಲಿ ನಿಂತಾರಲ್ಲ ನಿಮ್ ತಾಯಿ, ನಮ್ಮ ಅತ್ತೆ, ಅವ್ರ ಮಾತು ಕೇಳ್ಕೊಂಡು ನೀನ್ ಏನ್ ಬೇಕಾದ್ರೂ ಹೇಳ್ತೀಯ ಬಿಡು. ನಮಗ್ ಧಿಕ್ಕಾರ ಹಾಕೊಂಡು ಊರಿನ ಜನ ಎಲ್ಲ ನಮ್ಮನ್ನ ನೋಡಿ ನಗೋ ಹಾಗೆ ಅವಮಾನ ಮಾಡ್ತಾ ಇದ್ದೀರಾ ಅಲ್ವಾ? ನಾನ್ ಅವ್ರಿಗೆಲ್ಲ ಹೇಳ ನಾನ್ ಯಾಕೆ ಹೀಗ್ ಮಾಡ್ದೆ ಅಂತ? ಸುಮ್ನಿರಿ, ನೀವೇನ್ರಿ ಹೇಳೋದು? ನಾನು ಹೇಳ್ತೀನಿ ಕೇಳಿ. ಆ ಜನಗಳೇ, ನನ್ನ ಹೆಂಡತಿ ಅಲ್ಲ, ಮತ್ತೆ ನನಗೆ ಮಕ್ಕಳಾಗಲ್ಲ ಅಂದ್ಬಿಟ್ಟು ನನ್ನ ಹೆಂಡತಿಗೆ ಬೇರೆ ಮದುವೆ ಮಾಡ್ಸಕ್ ಹೊರಟಿದ್ದಾರೆ. ಸರಿನಾ? ನೀವೇ ಹೇಳಿ. ಹೌದು, ನನ್ ಮಗಳಿಗೆ ಬೇರೆ ಮದ್ವೆ ಮಾಡಿಸ್ಕೊ ಹೊಟ್ಟಿದೀನಿ ನಾನು. ಮಕ್ಳಾಗ್ಲಿಲ್ಲ ಅಂದ್ರೆ ಹೇಗ್ ಬದುಕೋದು? ಅದಕ್ಕೆ ಮಾಡಿಸ್ತೀನಿ. ತಪ್ಪ? ತಪ್ಪೆ. ನೀವೇ ಹೇಳ್ರಿ ಅಣ್ಣ, ನೀವ್ಯಾರು ಹೇಳೋಣ. ಅಕ್ಕ ಹೇಳಕ್ಕ, ಮಕ್ಕಳಾಗಿಲ್ಲ ಅಂತ ಯಾರಾದ್ರೂ ಬೇರೆ ಮದುವೆ ಮಾಡ್ತಾರ? ತಪ್ಪಲ್ವಾ? ಹೇಳೋಣ ಹೇಳೋಣ. ನೋಡಿ, ನಾವು ಜಗಳ ಆಡ್ತಾ ಇದ್ರೆ ಜನ ಎಲ್ಲ ನಮ್ಮನ್ನ ನೋಡಿ ನಗ್ತಾರಷ್ಟೇ. ನಮ್ ಸಮಸ್ಯೆಗೆ ನಾವೇ ಪರಿಹಾರ ಕಂಡ್ಕೋಬೇಕು. ಅವ್ರನ್ನೇನ್ ಕೇಳೋದು?